ಫ್ರಂಟ್ಲೈನ್ ನ್ಯೂಸ್ ಕನ್ನಡ ಇಂಪ್ಯಾಕ್ಟ್ ಸುದ್ದಿ ಮಾಡಿದ 24 ಗಂಟೆ ಒಳಗಡೆ ಕಾಲುವೆಗೆ ನೀರು ಹರಿಸಿದ ಅಧಿಕಾರಿಗಳು. ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಬಾಲೋಜಿ ತೋಟದ ಕಾಲುವೆಗೆ ನೀರು ಹರಿಸಿದ ಅಧಿಕಾರಿಗಳು ರೈತರ ಮೊಗದಲ್ಲಿ ಮನೆ ಮಾಡಿದ ಸಂತೋಷ. ಮೊನ್ನೆಯಷ್ಟೇ ಫ್ರಂಟ್ಲೈನ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ 10 ವರ್ಷಗಳಿಂದ ಕಾಲುವೆಗೆ ನೀರಿಲ್ಲ, ನೀರು ಹರಿಸುವಂತೆ ರೈತರ ಪ್ರತಿಭಟನೆ ಮಾಡಿದ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ನಮ್ಮ ಫ್ರಂಟ್ಲೈನ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯಲ್ಲಿ ಸುದ್ದಿ ವೀಕ್ಷಿಸಿದ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು 24 ಗಂಟೆ ಒಳಗಡೆ ಕಾಲುವೆಗೆ ನೀರು ಹರಿಸಿ ರೈತರ ನೋವಿಗೆ ಸ್ಪಂದಿಸಿದ್ದಾರೆ. ಇದರಿಂದ ರೈತರು ಫುಲ್ ಖುಷಿಪಟ್ಟಿದ್ದಾರೆ. ನಮ್ಮ ಫ್ರಂಟ್ಲೈನ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ತಂಡ ಸ್ಥಳಕ್ಕೆ ಧಾವಿಸಿ ರೈತರ ಸಮಸ್ಯೆ ಅರಿತು ಸುದ್ದಿ ಮಾಡಿದ್ದರಿಂದ 10 ವರ್ಷಗಳಿಂದ ಬತ್ತಿದ ಕಾಲುವೆಗೆ ನೀರು ಹರಿದು ಬಂತು ಎಂದು ರೈತರು ಖುಷಿಪಟ್ಟು ನಮ್ಮ ಸುದ್ದಿವಾಹಿನಿ ಜೊತೆಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ವಾಹಿನಿಗೆ ಧನ್ಯವಾದ ತಿಳಿಸಿದ್ದಾರೆ. ಚಾಲು ಬಂದ್ ಸರ್ ನಾವು ನಿನ್ನೆ 10 ವರ್ಷಗಳಿಂದ ಕಾಲುವೆಗೆ ನೀರು ಬಂದಿಲ್ಲ ಸರ್. 10 ವರ್ಷ ಬರಲ್ಲ ಸರ್. ನಾವು ನಿನ್ನೆ ಇಲ್ಲಿ ಹೋರಾಟ ಮಾಡಿದ್ವಿ ಸರ್, ಮುಷ್ಕರ ಉಪವಾಸ. ಅವಾಗ ಅಧಿಕಾರಿಗಳು ಬಂದು ಸ್ಪಂದನೆ ಮಾಡಿದ್ರು ಸರ್. ಅಧಿಕಾರಿಗಳು ಕುರ್ಚಿ ಇಲಾಖೆ ನೀರಾವರಿ ಅಧಿಕಾರಿ ಸ್ಪಂದನೆ ಮಾಡಿ 24 ಗಂಟೆ ಒಳಗೆ ಸರ್ ನಮ್ಗೆ ಈ ಭಾಗದ ರೈತರಿಗೆ ಅಲ್ಪ ನೀರಾವರಿ ಸೌಲಭ್ಯ ಒದಗಿಸ್ಯಾರ ಸರ್. ಹೆಂಗೆ ಅನಿಸ್ತು ನಿಮ್ಗೆ, ಏನು ಅನ್ಸೈತಿ ಸರ್? ಈ ತ್ವರಿತವಾಗಿ ಸ್ಪಂದನೆ ಮಾಡಿದ್ರು ಈ ಭಾಗದ ನಮ್ಮ ರೈತರು ಏನಪ್ಪ ಸಂತಸಗೊಂಡಾರ ಸರ್. ಇದೇ ರೀತಿ ಮುಂದೆ ಏನಪ್ಪ ನಮಗೆ ತಿಂಗಳಿಗೊಮ್ಮೆ 15 ದಿವಸಗೊಮ್ಮೆ ಆ ಅಧಿಕಾರಿಗಳು ಸ್ಪಂದನೆ ಮಾಡಿ ನಮ್ಗೆ ಈ ನೀರಾವರಿ ಪಾಳ್ಯದಾಗ ನೀರಾವರಿಯನ್ನು ಪೂರೈಕೆ ಮಾಡಿದ್ದೇ ಆದರೆ ಈ ಮುಂದಿನ ದಿನಮಾನ ನಮ್ಗೆ ಬೇಸಿಗೆವರೆಗೆ ಅಂತರ್ಜಲ ಮಟ್ಟ ಹೆಚ್ಚಾಗಿ ನಮ್ಮ ಭಾಗದ ರೈತರಿಗೆ ನೀರಿನ ಸಮಸ್ಯೆ ಉದ್ಭವ ಆಗೋಲ್ಲ ಅಂತ ಈ ಮಾಧ್ಯಮದ ಮುಖಾಂತರ ನಾವು ಅಧಿಕಾರಿಗಳಿಗೆ ಈ ಗ್ರಾಮದ ಎಲ್ಲ ರೈತರ ಪರವಾಗಿ ಅವ್ರಿಗೆ ವಂದನೆಗಳನ್ನು ಅರ್ಪಿಸ್ತೀವಿ ಸರ್. ಇದು ಮಾಧ್ಯಮ ಮಿತ್ರರು ಕೂಡ ನಮ್ಗೆ ಸಹಕಾರ ಮಾಡ್ಯಾರು, ಈ ಅಧಿಕಾರಿಗಳು ಸಹಕಾರ ಮಾಡ್ಯಾರು. ಈ ಮಾಧ್ಯಮದವರ ಮಿತ್ರರ ಸಹಾಯದಿಂದ 24 ಗಂಟೆ ಒಳಗಾಗಿ ನಮ್ಮ ಜಮೀನುಗಳಿಗೆ ಏನಾಗಿದೆ ಸರ್, ನೀರು ನುಗ್ಗಿದೆ ಸರ್. ಗಣೇಶ್ ಬಸ್ತವಾಡೆ ಸರ್ ಆಗಿದ್ರಿ ಸರ್. ನಮಗೂ ಹೇಳಿ ಅವ್ರು 24 ತಾಸಿನಾಗ ನಮ್ಗೆ ನೀರು ಬಿಟ್ಟಾರ್ರಿ ಸರ್. ಇವತ್ತಿಂದ ಅವ್ರಿಗೆ ಹೆಂಗೆ ನೀರು ಬಿಟ್ಟಾರ ನೋಡ್ರಿ ಸರ್. ನಾವು ಎಲ್ಲರೂ ರೈತರು ನಿಂದಿರ್ತೇವ್ರಿ ಸರ್. ಅವ್ರು ಕಂಪಲ್ಸರಿ ನಮಗೆ ಒಂದು ಪಾಳೆ ಹಾಕಿ ನಮಗೆ ನೀರು ಕೊಡ್ಬೇಕ್ರಿ ಸರ್. ನೀರು ಬಂದತ್ರಿ ಸರ್, ನಮಗೆ ಕುಡಿ ಪೂರ್ತಕ್ಕೆ ನಮ್ಮಲ್ಲಿ ಬಂದು ನಮ್ಮ ತೊಡದಾಗ ನೀರು ಬಿದ್ದತ್ರಿ ಸರ್. ನಮ್ಗೆ ಖುಷಿ ಐತ್ರಿ. ನಮಗೆ ಇನ್ನೂ ನಮ್ಮ ಪಾಳೆ ಬಂದಾಗ ನಮಗೆ ನೀರು ಕೊಡ್ಬೇಕ್ರಿ ಸರ್. 24 ತಾಸಿನಾಗ ನೀರು ಬಿಟ್ಟಾರ್ರಿ ಸರ್. ಅವ್ರು ನೀರು ಬಂದು ಮುಟ್ಟೈತ್ರಿ. ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಸರ್. ಲಕ್ಷ್ಮೀ ಕುಳೇಕರ್.